ಎನ್ಐಎ ನಡೆಸಿದಂತ ಭರ್ಜರಿ ಕಾರ್ಯಾಚರಣೆಯಲ್ಲಿ 3 ಅರೆಸ್ಟ್ ಆಗಿದ್ದಾರೆ. 5 ಕಡೆ ಎನ್ಐಎ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇನ್ನು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ನಲ್ಲ ಈ ಕುಖ್ಯಾತ ಉಗ್ರ ನಾಸಿರ್. ಈತ 2008ರ ಬೆಂಗಳೂರು ಸರಣಿ ಸ್ಫೋಟದ ಸಂಚುಕೋರ ಇದ್ದ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲಷ್ಕರ್ ಉಗ್ರ ಟಿ ನಾಸಿರ್ ಇದ್ದ. 2008ರಲ್ಲಿ ಬೆಂಗಳೂರಿನಲ್ಲಿ ಸರಣಿ ಸ್ಫೋಟವನ್ನ ನಡೆಸಿದ್ದ ಉಗ್ರ ಇದ್ದ. ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಕಮಾಂಡರ್. ಲಷ್ಕರ್ ಎ ತೊಯ್ಬಾದ ದಕ್ಷಿಣ ಭಾರತದ ಕಮಾಂಡರ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದುಕೊಂಡೇ ಉಗ್ರರಿಗೆ ಈತ ತರಬೇತಿ ಕೊಡ್ತಾ ಇದ್ದ. ಈತನಿಗೆ ಬೇಕಾದಂತಹ ಇನ್ಫಾರ್ಮೇಶನ್ ಅನ್ನ ಈಗೇನು ಅಧಿಕಾರಿಗಳು ಬಂಧಿಸಿದ್ದಾರೆ ಅವರು ಕೊಡ್ತಾ ಇದ್ರು. ಅವರಿಗೆ ಮೊಬೈಲ್ ಸಪ್ಲೈ ಮಾಡ್ತಾ ಇದ್ರು, ಸಿಮ್ ಅನ್ನ ಸಪ್ಲೈ ಮಾಡ್ತಾ ಇದ್ರು, ಹೊರಗಡೆಯ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ರು ಅನ್ನೋ ಮಾಹಿತಿ ಅಧಿಕಾರಿಗಳಿಗಿದೆ. ಇನ್ನು ಜೈಲಿಗೆ ಬರುವಂತ ಮುಸ್ಲಿಂ ಆರೋಪಿಗಳೇ ಇವನಿಗೆ ಟಾರ್ಗೆಟ್ ಆಗಿದ್ರು. ಜೈಲಿನಲ್ಲಿರೋ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಟೆರರ್ ಟ್ರೈನಿಂಗ್ ಅನ್ನ ಈತ ಜೈಲಿನ ಒಳಗಡೆ ಇದ್ದುಕೊಂಡೇ ಕೊಡ್ತಾ ಇದ್ದ. 2009ರಲ್ಲಿ ಬಾಂಗ್ಲಾದೇಶ ಗಡಿಯಲ್ಲಿ ಅರೆಸ್ಟ್ ಆಗಿದ್ದು ನಾಸಿರ್. ಜೈಲಲ್ಲಿ ಇದ್ದುಕೊಂಡೇ ಮುಸ್ಲಿಂ ಯುವಕರಿಗೆ ಈ ಉಗ್ರ ತರಬೇತಿಯನ್ನ ಕೊಡ್ತಾ ಇದ್ದ. ನಾಸಿರ್ನಿಂದ ತರಬೇತಿ ಪಡೆದಿದ್ರು ಹಲವು ಮುಸ್ಲಿಂ ಯುವಕರು. ಯಾವುದೋ ಅಪರಾಧಗಳನ್ನ ಮಾಡಿ ಜೈಲಿಗೆ ಹೋಗಿ ಸುಧಾರಿಸಿ ವಾಪಸ್ ಬರ್ಲಿ ಅಂತ ಅಂದ್ರೆ ಜೈಲಿಗೆ ಹೋದ ನಂತರ ಅಂತವರನ್ನೇ ಈತ ಟಾರ್ಗೆಟ್ ಮಾಡ್ತಾ ಇದ್ದ. ಅಂತವರಿಗೆ ತರಬೇತಿಯನ್ನ ಕೊಡ್ತಾ ಇದ್ದ. ಎಷ್ಟೋ ಜನ ಇವನಿಂದ ತರಬೇತಿ ಪಡೆದು ಹೊರಗಡೆ ಬಂದವರು ಇದ್ದಾರೆ. 2023ರಲ್ಲಿ ಬೆಂಗಳೂರು ಸಿಸಿಬಿ 5 ಶಂಕಿತ ಉಗ್ರರನ್ನ ಬಂಧಿಸಿತ್ತು. ಜೈಲಲ್ಲಿ ಟೆರರ್ ಟ್ರೈನಿಂಗ್ ಕೇಸ್ ತನಿಖೆಯನ್ನ ಎನ್ಐಎ ನಡೆಸ್ತಾ ಇದೆ. ಜೈಲಲ್ಲಿ ಇದ್ದುಕೊಂಡೇ ಮತ್ತೆ ಉಗ್ರ ಕೃತ್ಯವನ್ನ ನಾಸಿರ್ ಆರಂಭಿಸಿದ್ದಾನೆ. ಹೇಗೆ ಅಂತ ಅಂದ್ರೆ ಈತನ ಸಂಪರ್ಕ ಜಾಲ ಜೋರಾಗೇ ಇತ್ತು. ಈತನಿಗೊಂದಷ್ಟು ಇನ್ಫಾರ್ಮೇಶನ್ ಸಿಗ್ತಾ ಇತ್ತು, ಕೈಯಲ್ಲಿ ಮೊಬೈಲ್ ಇತ್ತು. ಲಷ್ಕರ್ ಉಗ್ರ ಟಿ ನಾಸಿರ್ ವಿರುದ್ಧ 30ಕ್ಕೂ ಹೆಚ್ಚು ಕೇಸ್ ಇದೆ. 30ಕ್ಕೂ ಹೆಚ್ಚು ಉಗ್ರ ಕೃತ್ಯಗಳಲ್ಲಿ ಈತ ಭಾಗಿಯಾಗಿದ್ದಾನೆ. ಕೊಲೆ ಯತ್ನ, ಬಾಂಬ್ ಬ್ಲಾಸ್ಟ್ ಕೇಸ್ಗಳ ಆರೋಪಿ ಈತ. ಕೇರಳದ ಕಣ್ಣೂರಿನ ಉಗ್ರ ತಡಿಯಂತವಿಡೆ ನಾಸಿರ್. ಉಮರ್ ಹಾಜಿ ಅನ್ನೋ ನಿಕ್ನೇಮ್ ಅನ್ನ ಹೊಂದಿದ್ದಾನೆ ಈ ಉಗ್ರ. ಟೆರರ್ ಟ್ರೈನಿಂಗ್, ಟೆರರ್ ಫಂಡಿಂಗ್ ಕೇಸ್ಗಳಲ್ಲೂ ಕೂಡ ಈತ ಭಾಗಿಯಾಗಿದ್ದಾನೆ. ಕೇರಳದ ಮಾಜಿ ಸಿಎಂ ಈಕೆ ನಯನಾರ್ ಹತ್ಯೆಗೂ ಈತ ಯತ್ನವನ್ನ ನಡೆಸಿದ್ದ. ಕೇರಳದ ಉಗ್ರ ಅಬ್ದುಲ್ ನಾಸಿರ್ ಮದನಿ ಜೊತೆಗೂ ಈತನಿಗೆ ಲಿಂಕ್ ಇತ್ತು. ಜೈಲಲ್ಲಿ ಇದ್ದುಕೊಂಡೇ ವಿಧ್ವಂಸಕ ಕೃತ್ಯಗಳಿಗೆ ನಾಸಿರ್ ಸಂಚನ್ನ ರೂಪಿಸ್ತಾ ಇದ್ದ. ಹಲವು ಪ್ರಕರಣಗಳಲ್ಲಿ ಈತ ಬೇಕಾದಂತವನು. ಈಗ ಜೈಲಲ್ಲಿದ್ದಾನೆ. ಜೈಲಲ್ಲಿ ಇದ್ದುಕೊಂಡೇ ಟೆರರ್ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಎನ್ಐಎ ನಡೆಸಿದಂತ ಕಾರ್ಯಾಚರಣೆಯಲ್ಲಿ 5 ಕಡೆ ದಾಳಿ ಆದ್ರೆ 3 ಅರೆಸ್ಟ್ ಆಗಿದ್ದಾರೆ. ಎನ್ಐಎಗೆ ಸಿಕ್ಕಂತಹ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ್ದು ಮತ್ತು ಅರೆಸ್ಟ್ ಆಗಿದ್ದು. ಯಾವ ರೀತಿ ಉಗ್ರನಿಗೆ ಇವರುಗಳು ಸಹಾಯ ಮಾಡ್ತಾ ಇದ್ರು, ನೆರವನ್ನ ಕೊಡ್ತಾ ಇದ್ರು ಅನ್ನೋದು ಎನ್ಐಎಗೆ ಕಂಪ್ಲೀಟ್ ಆದ ಮಾಹಿತಿ ಸಿಕ್ಕಿದೆ. ಹೇಗೆ ನಡೀತಾ ಇತ್ತು ಹಾಗಾದ್ರೆ ಈ ಸರ್ಕಲ್, ಯಾವ ತರ ಇವರುಗಳ ಸಪೋರ್ಟ್ ಇತ್ತು, ಆತ ಜೈಲಿನ ಒಳಗಡೆ ಇದ್ದುಕೊಂಡೇ ಏನೆಲ್ಲ ಸಂಚನ್ನ ರೂಪಿಸಿದ್ದ ಅನ್ನೋದರ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ತದೆ. ಶ್ವೇತಾ, ನಿನ್ನೆ ಎನ್ಐಎ ಅಧಿಕಾರಿಗಳು ಬೆಂಗಳೂರು, ಕೋಲಾರ ಸೇರಿದಂತೆ 5 ಕಡೆ ದಾಳಿಯನ್ನ ಮಾಡಿ 3 ಶಂಕಿತರನ್ನ ವಶಕ್ಕೆ ಪಡೆದು ಅರೆಸ್ಟ್ ಮಾಡಿ ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ. ಕೋರ್ಟ್ಗೆ ಹಾಜರುಪಡಿಸಿ 6 ದಿನ ವಶಕ್ಕೆ ಕೇಳಿರುವಂತಹದ್ದು. ಆದರೆ ಆರೋಪಿಗಳ ಪರ ವಕೀಲರು 2 ದಿನ ಸಾಕು ಅನ್ನುವಂಥ ವಾದವನ್ನು ಮಾಡಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಆ ಆದೇಶ ಹೊರಗೆ ಬೀಳುತ್ತೆ, ಎಷ್ಟು ದಿನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಸಿಗ್ತಾರೆ ಅನ್ನೋದು. ಈ ಮಧ್ಯೆ ಈ ಕೇಸಿನ ಹಿನ್ನೆಲೆ ನೋಡ್ತಾ ಹೋದ್ರೆ ಟಿ ನಾಸಿರ್ ಅನ್ನುವಂಥ ಏನೋ ಉಗ್ರ ಇದ್ದಾನೆ. ಈತನ ಒಂದು ಏನೋ ಟೆರರ್ ಕ್ಯಾಂಪ್ನ ಸದಸ್ಯರು ಇವರಾಗಿದ್ರು ಅನ್ನುವಂಥದ್ದು. ಈತ ಕೇರಳ ಮೂಲದ ಟಿ ನಾಸಿರ್ ಇದ್ದಾನೆ. ಈತ ಜೈಲಿನಲ್ಲಿ ಇದ್ದುಕೊಂಡೆ 2008ರ ಬೆಂಗಳೂರಿನ ಸರಣಿ ಬಾಂಬ್ ಬ್ಲಾಸ್ಟ್ನ ಪ್ರಮುಖವಾದಂಥ ಉಗ್ರ ಈತ ಲಷ್ಕರ್ ಇ ತೊಯ್ಬಾದ ಪ್ರಮುಖ ದಕ್ಷಿಣ ಭಾರತದ ಕಮಾಂಡರ್ ಆಗಿ ಕೆಲಸವನ್ನು ಮಾಡ್ತಾನೆ. ಈತ ಬೆಂಗಳೂರಿನಲ್ಲಿ 2008ರಲ್ಲಿ ಸರಣಿ ಬಾಂಬ್ ಬ್ಲಾಸ್ಟಲ್ಲಿ ಅರೆಸ್ಟ್ ಆಗಿ ಜೈಲು ಸೇರ್ತಾನೆ. ಜೈಲು ಸೇರಿದ ನಂತರ
ಅಲ್ಲಿಗೆ ಬರುವಂತ ಕೆಲ ಮುಸ್ಲಿಂ ಯುವಕರನ್ನ, ಅದರಲ್ಲೂ 20-25 ವರ್ಷದ ಒಳಗಿನ ಯುವಕರು ಯಾರು ಸಿಗ್ತಾರೆ ಅವ್ರನ್ನ ಒಂದು ರೀತಿ ಅವರ ಮೈಂಡ್ ವಾಶನ್ ಮಾಡಿ, ರ್ಯಾಡಿಕಲೈಸೇಷನ್ ಮಾಡಿ, ಅವ್ರನ್ನ ಉಗ್ರ ಕೃತ್ಯಕ್ಕೆ ಬಳಕೆ ಮಾಡಿಕೊಳ್ಳುವಂಥದ್ದು, ಅಂದ್ರೆ ಅವರಿಗೆ ಮೋಟಿವ್ ಮಾಡಿ, ಅಂದ್ರೆ ಅವರಿಗೆಲ್ಲ ಒಂದ್ ಕಡೆ ತಲೆಗೆ ತುಂಬಿ ಹೊರಗಡೆ ಕಳಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದ ಅನ್ನುವಂಥದ್ದು. ಅದೇ ರೀತಿ ಆತನಿಂದನೇ ಕಲಿತು ಬಂದಂತಹ ಮತ್ತೊಬ್ಬ ಅಂದ್ರೆ ಜುನೈದ್ ಅನ್ನುವಂಥದ್ದು. ಏನು 3 ಅರೆಸ್ಟ್ ಆಗಿದ್ದಾರೆ. ಅರೆಸ್ಟ್ ಆಗಿರುವಂತಹ ಫಾತಿಮಾ ಇದ್ದಾರೆ, ಫಾತಿಮಾ ಜುನೈದ್ನ ತಾಯಿ. ಆತ ಕೂಡ ಇದೇ ಟಿ ನಾಜೀರ್ನಿಂದ ಪರಪ್ಪನಗರದಲ್ಲಿ ತರಬೇತಿಯನ್ನು ಪಡ್ಕೊಂಡು ಹೊರಗಡೆ ಬಂದು ಈ ರೀತಿಯಾದಂತಹ ಉಗ್ರಕೃತ್ಯಗಳಲ್ಲಿ ಭಾಗಿಯಾಗುವಂಥದ್ದು ಮತ್ತು ವಿದೇಶಗಳಿಂದ ಫಂಡಿಂಗ್ ಅನ್ನು ತೆಗೆದುಕೊಳ್ಳುವಂಥದ್ದು, ಬೇರೆ ಬೇರೆ ಉಗ್ರಕೃತ್ಯಗಳಿಗೆ ಕೊಲೆ ಮಾಡುವಂಥದ್ದಾಗಲಿ ಅಥವಾ ಬಾಂಬ್ ಬ್ಲಾಸ್ಟ್ ಕೃತ್ಯಗಳಂತ ಬೇರೆ ಬೇರೆ ವಿಧ್ವಂಸಕ ಕೃತ್ಯಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಈತ ಪ್ರಮುಖವಾಗಿದ್ದ ಅನ್ನುವಂಥದ್ದು. ಈತ ಕೇವಲ ಬೆಂಗಳೂರಿನ ಬಾಂಬ್ ಬ್ಲಾಸ್ಟ್ ಅಲ್ಲ, ಬೇರೆ ಬೇರೆ 30ಕ್ಕೂ ಹೆಚ್ಚು ಪ್ರಕರಣಗಳು ಈತನ ಮೇಲಿದೆ. ಅಂದರೆ ಕೊಲೆ ಯತ್ನ ಪ್ರಕರಣಗಳು, ಕೇರಳದ ಮಾಜಿ CM ನಯನಾರ್ ಅವರ ಕೊಲೆ ಯತ್ನಕ್ಕೂ ಪ್ರಯತ್ನ ಮಾಡಿದ, ಕೊಲೆಗೂ ಕೂಡ ಪ್ರಯತ್ನವನ್ನು ಮಾಡಿದಂಥ ಪ್ರಕರಣ, ಗಂಭೀರವಾದ ಪ್ರಕರಣ ಇದೆ. ಈತ ಎಲ್ಲೊಂದು ಕಡೆ ಪರಪ್ಪನಗರ ಇಳಿದುಕೊಂಡೇ ಒಂದು ರೀತಿ ಟೆರರ್ ಯೂನಿವರ್ಸಿಟಿಯನ್ನ ಮಾಡ್ಕೊಂಡಿದ್ದಾನೆ. ಯಾಕೆಂದ್ರೆ ಆತನಿಂದ ಈ ರೀತಿಯಾದಂಥ ಒಂದಷ್ಟು ಪ್ರಚೋದನೆಗೊಳಗಾಗಿ ಹೊರಗಡೆ ಬಂದು ಕೂಡ ಬೇರೆ ಬೇರೆ ಕೃತ್ಯಗಳಲ್ಲಿ ಭಾಗಿಯಾದಂಥವ್ರು ಕೂಡ ಸಾಕಷ್ಟು ಜನರಿದ್ದಾರೆ. ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಕೂಡ ಅಲ್ಲಿರುವಂಥ ಸಿಬ್ಬಂದಿಗಳನ್ನ ಮತ್ತೆ ತಮ್ಮ ಸಂಪರ್ಕಕ್ಕೆ ಯಾರು ಬರ್ತಾರೆ ಅವರೆಲ್ಲರನ್ನೂ ಕೂಡ ತಲೆ ಕೆಡಿಸಿ ತಮ್ಮ ಕೃತ್ಯದಲ್ಲಿ ಬಳಸ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿದ್ದ. ಅದೇ ನಿಟ್ಟಿನಲ್ಲಿ ಈಗ ASI ಒಬ್ಬ ಅರೆಸ್ಟ್ ಆಗಿದ್ದಾರೆ, ಮತ್ತೆ ಅಲ್ಲಿ ಟ್ರೀಟ್ಮೆಂಟ್ಗೆ ಹೋಗ್ತಿದ್ದಂಥ ಡಾಕ್ಟರ್ ಅರೆಸ್ಟ್ ಆಗಿರುವಂತಹದ್ದು, ಮತ್ತೆ ಆತನಿಂದಲೇ ತಯಾರಿಗೊಳಗೊಂಡಂಥ ಜುನೈದ್ನ ತಾಯಿ ಹಣಕಾಸಿನ ವ್ಯವಹಾರವನ್ನು ಮಾಡ್ತಾ ಇದ್ದಂಥ ನಿಟ್ಟಿನಲ್ಲಿ ಅರೆಸ್ಟ್ ಆಗಿ ಈಗ ವಿಚಾರಣೆಗೆ ಒಳಪಡಿಸ್ತಾ ಇರುವಂತದ್ದು. ಈ ರೀತಿ ಟಿ ನಾಜೀರ್ ಅಂದರೆ ಪರಪ್ಪನಗರ ಜೈಲಿನಲ್ಲಿ ಇದ್ದುಕೊಂಡೇ 2008ರಿಂದ ಇಲ್ಲಿವರೆಗೂ ಕೂಡ ಸಾಕಷ್ಟು ನೂರಾರು ಯುವಕರನ್ನ ತಲೆ ಕೆಡಿಸಿ ಈ ಒಂದು ಉಗ್ರ ಕೃತ್ಯಗಳಲ್ಲಿ ಭಾಗಿಯಾಗುವ ರೀತಿ ತಯಾರು ಮಾಡಿ ಕಳಿಸ್ತಾ ಇದೆ ಅನ್ನುವಂಥದ್ದು. ಮತ್ತೆ ಆತನ ಒಂದಷ್ಟು ನೆಟ್ವರ್ಕ್ ಮೇಲೆ NIA ಯಾವಾಗಲೂ ಕೂಡ ಕಣ್ಣಿಟ್ಟಿತ್ತು. ಅದು ಯಾರನ್ನ ಪರಿಚಯ ಮಾಡ್ಕೊಳ್ತಾನೆ ಅಥವಾ ಯಾರನ್ನ ಮಾತಾಡಿಸ್ತಾನೆ, ಅವರು ಬೇರೆ ಏನಾದರೂ ಹೊರಗಡೆ ಸಂಪರ್ಕಗಳಿದೆಯಾ, ಈ ರೀತಿಯಾದಂಥ ಒಂದು ತಪಾಸಣೆ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಅಂಥ ಸಂದರ್ಭದಲ್ಲಿ ನಾಗರಾಜ್ ಸಿಕ್ಬಿದ್ದಿರುವಂಥದ್ದು, ASI ಜಾನ್ ಪಾಷಾ ಸಿಕ್ಕಿರುವಂಥದ್ದು, ಮತ್ತೆ ಜುನೈದ್ನ ತಾಯಿ ಅನಿಸಾ ಫಾತಿಮಾ ಸಿಕ್ಕಿರುವಂಥದ್ದು, ಮತ್ತೆ ಇವ್ರನ್ನ ವಿಚಾರಣೆಗೆ ಒಳಪಡಿಸುವಂಥ ಸಂದರ್ಭದಲ್ಲಿ ಇನ್ನೂ ಯಾರಾದರೂ ಟಿ ನಾಜೀರ್ನ ರಡಾರ್ ಒಳಗಡೆ ಇದ್ದಾರಾ ಅಥವಾ ಇವರ ಉಗ್ರ ಕೃತ್ಯಗಳಲ್ಲಿ ಮತ್ತೆ ಇವರ ಪ್ಲಾನ್ಗಳೇನಾಗಿತ್ತು, ಏನಾದರೂ ಬೇರೆ ವಿಧ್ವಂಸಕ ಕೃತ್ಯಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ತಯಾರಿಗಳನ್ನು ಮಾಡ್ಕೊಂಡಿದ್ದಂಥ ನಿಟ್ಟಿನಲ್ಲಿ ಒಂದಷ್ಟು ತನಿಖೆಯನ್ನು ಮುಂದುವರಿಸಿದ್ದಾರೆ NIA ಅಧಿಕಾರಿಗಳು. ಶ್ವೇತಾ, ಓಕೆ, ದುರಂತ ಅಂತ ಅಂದ್ರೆ ಪೊಲೀಸ್ ಅಧಿಕಾರಿಯೇ ಅರೆಸ್ಟ್ ಆಗಿರೋದು. ಹಾಗಾದ್ರೆ ಜೈಲಲ್ಲಿ ಇದ್ದುಕೊಂಡೇ ಆತನಿಗೆ ಅಗತ್ಯ ಇನ್ಫಾರ್ಮೇಶನ್ಗಳನ್ನ ಕೊಡ್ತಾ ಇದ್ದ, ಒಬ್ಬ ಮನೋವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದವನು. ಆತನಿಂದಲೇ ಮೊಬೈಲ್ ಸಪ್ಲೈ ಆಗತ್ತೆ ಅಂತ ಅಂದ್ರೆ ವ್ಯವಸ್ಥೆಯ ದುರಂತ ಇದು ಅಂತಲೇ ಅನ್ಸುತ್ತೆ ರಮೇಶ್. ಖಂಡಿತ ಶ್ವೇತಾ, ಅಂದ್ರೆ ಟಿ ನಾಜೀರ್ ಇದ್ದಾನೆ, ಅಲ್ಲಿ ಒಳಗಡೆ ಬರ್ತಾ ಇದ್ದಂತ ಯಾವ್ದಾದ್ರು ಯುವಕರು, ಅದರಲ್ಲೂ ಮುಸ್ಲಿಂ ಯುವಕರನ್ನ, ಒಂದು 20-25 ವರ್ಷ ಯುವಕರನ್ನ ಅಂದ್ರೆ ತಲೆ ಕೆಡಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದ. ಮತ್ತೆ ಅಲ್ಲಿ ಏನಾದ್ರೂ ಅಗತ್ಯ ವಸ್ತುಗಳನ್ನ ಮತ್ತೆ ಒಳಗಿನ ವಿಚಾರಗಳನ್ನ ಹೊರಗಡೆ ಕಳಿಸುವಂತದ್ದು, ಹೊರಗಿನ ವಿಚಾರಗಳನ್ನ ತಾನು ತಿಳ್ಕೊಳ್ಳುವಂತ ನಿಟ್ಟಿನಲ್ಲಿ ತಮ್ಮ ಸುತ್ತಮುತ್ತ ಕೆಲಸ ಮಾಡ್ತಾ ಇದ್ದಂಥವ್ರನ್ನೇ ಅತಿಯಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಂಥ. ಅದರಲ್ಲಿ ಪರಪ್ಪನಗರ ಜೈಲಿನಲ್ಲಿ ಕೆಲಸ ಮಾಡ್ತಾ ಇದ್ದ ಜಾನ್ ಪಾಷಾ ಇದ್ದಾನೆ. ಈತ 2021ರಿಂದ ಈತನ ಜೊತೆ ನೇರವಾದಂಥ ಸಂಪರ್ಕವನ್ನು ಇಟ್ಟುಕೊಂಡು ಆತನಿಗೆ ಮೊಬೈಲ್ ಕೊಡುವಂಥದ್ದಾಗಲಿ ಅಥವಾ ಇದೇ ಅನಿಸಾ ಫಾತಿಮಾ ಹಣವನ್ನು ಕೊಡ್ತಾ ಇದ್ಲು, ಅದನ್ನು ತೆಗೆದುಕೊಂಡು ಅವನಿಗೆ ಕೊಡುವಂಥದ್ದು, ಮತ್ತೆ ಯಾವುದೇ ವಸ್ತುಗಳ ಎಕ್ಸ್ಚೇಂಜ್ ಆಗಲಿ, ವಿಚಾರಗಳ ಎಕ್ಸ್ಚೇಂಜ್ ಆಗಲಿ, ಕೆಲವೊಂದು ಮಾಹಿತಿಗಳ ಎಕ್ಸ್ಚೇಂಜ್ ಆಗಲಿ, ಇದೆಲ್ಲವನ್ನು ಕೂಡ ಆತ ಮಾಡ್ತಾ ಇದ್ದ ಅನ್ನುವಂಥದ್ದು. ಮತ್ತೆ ಇದೇ ಜೊತೆ ಡಾಕ್ಟರ್ ಅಂದ್ರೆ ಸೈಕ್ಯಾಟ್ರಿಕ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ಡಾಕ್ಟರ್ ನಾಗರಾಜ್ ಅಂದ್ರೆ ಈತನು ಕೂಡ 2021ರಿಂದ ಟಿ ನಾಜೀರ್ನ ಸಂಪರ್ಕಕ್ಕೆ ಬಂದು ಆತನಿಗೆ ಅಂದ್ರೆ ನೂರಾರು ಮೊಬೈಲ್ಗಳನ್ನ ಆತನಿಗೆ ಸಪ್ಲೈ ಮಾಡಿದ್ದಾನೆ ಅನ್ನುವಂಥ ಮಾಹಿತಿಗಳಿರುವಂತದ್ದು. ಅಂದ್ರೆ ಒಂದು ಕಡೆ ಹಣಕ್ಕಾಗಿ ಈ ರೀತಿಯಾದಂಥ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥದ್ದು, ಜೊತೆಗೆ ಕೇವಲ ಹಣಕ್ಕಾಗಿ ಕೆಲಸವನ್ನ ಮಾಡಿದ್ದಾರೆ ಅಥವಾ ಎಲ್ಲ ಒಂದ್ ಕಡೆ ಉಗ್ರರ ಒಂದು ಕ್ಯಾಂಪ್ ಏನು ಒಳಗಡೆ ಇತ್ತು ಅದು ಅವರೇನು ಮೋಟಿವ್ ಇತ್ತು, ಆ ಮೋಟಿವ್ಗೆ ಈತನು ಕೂಡ ಕೈ ಜೋಡಿಸುವಂತ ಕೆಲಸಗಳನ್ನ ಮಾಡಿದ್ನ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುತ್ತೆ. ಯಾಕೆಂದ್ರೆ 1-2 ಬಾರಿ ಅಚಾತುರ್ಯವಾಗಿ ಗೊತ್ತಿಲ್ಲದೆ ಮಾಡಿರುವಂತದ್ದಲ್ಲ, 3-4 ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ಟಿ ನಾಜೀರ್ನ ಸಂಪರ್ಕದಲ್ಲಿದ್ದಾನೆ, ಆತನ ಹಣವನ್ನು ಪಡ್ಕೊಳ್ತಾನೆ, ಆತನ ಕೆಲವೊಂದು ವಸ್ತುಗಳನ್ನ ಸಪ್ಲೈ ಮಾಡ್ತಾನೆ ಅನ್ನುವಂಥದ್ದೇನಿದೆ. ಇದು ಅತ್ಯಂತ ಪ್ರಮುಖವಾದಂತಹ ಗಂಭೀರ ಪ್ರಕರಣಗಳಾಗಿರುವಂತದ್ದು. ಇನ್ನು ಅನಿಸಾ ಫಾತಿಮಾ ಅರೆಸ್ಟ್ ಆಗಿದ್ದಾರೆ. ಈಕೆ ಜುನೈದ್ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾನೆ, ಅಲ್ಲಿಂದ ಎಲ್ಲೋ ಒಂದ್ ಕಡೆ ಹಣವನ್ನ ಎತ್ತಿ ಅಥವಾ ಬೇರೆ ಬೇರೆ ಕಡೆಯಿಂದ ಹಣವನ್ನ ಸಂಗ್ರಹಿಸಿ ಅದನ್ನ ಈಕೆಗೆ ಕಳಿಸುವಂತದ್ದು, ಈಕೆ ಜಾನ್ ಪಾಷಾ ಮೂಲಕ ಏನು ಟಿ ನಾಜೀರಿಗೆ ಕಳಿಸುವಂತದ್ದು, ಮತ್ತೆ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ವಸ್ತುಗಳನ್ನ ಒಳಗಡೆ ತಲುಪಿಸುವಂತ, ಇದರಲ್ಲಿ ಒಂದ್ ಕಡೆ ವ್ಯವಸ್ಥಿತವಾಗಿ ನಡೀತಾ ಇತ್ತು ಅನ್ನುವಂಥದ್ದು. ಅಂದ್ರೆ ಜುನೈದ್ ಅನ್ನುವಂತ
ಇರುವಂತಹ ಒಬ್ಬ ಮೋಸ್ಟ್ ವಾಂಟೆಡ್ ಟೆರರ್ ತಪ್ಪಿಸ್ಕೊಂಡು ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತಹ ವ್ಯಕ್ತಿಯ ಜೊತೆಗಿನ ಟಿ ನಾಜೀರ್ನ ಸಂಪರ್ಕಕ್ಕೆ ಇವರೆಲ್ಲರೂ ಕೂಡ ಕೊಂಡಿಯಾಗಿದ್ರು. ಹಣಕಾಸಿನ ವಿಚಾರದಲ್ಲಿ ಕೊಂಡಿಯಾಗಿದ್ರು, ಟೆಕ್ನಿಕಲ್ ವಿಚಾರಗಳಲ್ಲಿ ಒಂದಷ್ಟು ವಿಚಾರಗಳನ್ನ ಸಪ್ಲೈ ಮಾಡ್ತಾ ಇದ್ರು. ಇದೆಲ್ಲವೂ ಕೂಡ ಮಾಡ್ತಾ ಇದ್ದದ್ದು ಅಂದ್ರೆ ಒಂದು ಪವಿತ್ರವಾದಂತಹ ವೃತ್ತಿಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಇಬ್ಬರು ಅಂದ್ರೆ ಪೊಲೀಸ್ ಇಲಾಖೆ ಅನ್ನುವಂಥ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು, ವೈದ್ಯಕೀಯ ವೃತ್ತಿ ಮಾಡ್ತಾ ಇದ್ದಂಥವ್ರು, ಇಂಥವ್ರು ಕೂಡ ಕೈ ತುಂಬಾ ಸಂಬಳ ಅಥವಾ ಒಂದು ಒಳ್ಳೆ ಸ್ಥಾನಮಾನ ಇದ್ರೂ ಕೂಡ ಈ ರೀತಿಯಾದಂತ ದೇಶ ವಿರೋಧಿ ಕೃತ್ಯವನ್ನ ಮಾಡಿ ಹೊರಗಡೆ ಸೇರಿದಂತ ಮತ್ತೆ ಅಂತಹ ಆರೋಪಗಳಿರುವಂತಹ ಪ್ರಮುಖ ಆರೋಪಿಗಳ ಜೊತೆ ಕೈ ಜೋಡಿಸುವಂತದ್ದು, ದೇಶ ವಿರೋಧಿ ಕೃತ್ಯವನ್ನು ಮಾಡುವಂತದ್ದು ಅತ್ಯಂತ ಗಂಭೀರವಾದಂತಹ ವಿಚಾರ. ಹಾಗಾಗಿ NIA ಅಧಿಕಾರಿಗಳು ಈವರೆಗೆ ಅಂದ್ರೆ ಯಾವುದೇ ವ್ಯಕ್ತಿಯನ್ನ ಅರೆಸ್ಟ್ ಮಾಡುವವರೆಗೆ ಅಥವಾ ದಾಳಿನ ಮಾಡುವತ್ತಿಗೆ ಸಾಕಷ್ಟು ವಿಚಾರಗಳನ್ನ ಕಲೆ ಹಾಕಿರ್ತಾರೆ ಅವರು. ಅಂದ್ರೆ ಅವರು ಯಾವ ದಿನದಿಂದ ಅವ್ರ ಜೊತೆ ಸಂಪರ್ಕ ಇದ್ದಾರೆ, ಏನೆಲ್ಲ ವಸ್ತುಗಳನ್ನ ಎಕ್ಸ್ಚೇಂಜ್ ಆಗ್ತಾ ಇದೆ, ಅವ್ರ ಲಾಭಗಳೇನು, ಅವ್ರ ಉದ್ದೇಶಗಳೇನು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕೊಂಡು ರೇಡ್ ಅನ್ನ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿರುವಂತದ್ದು ಮತ್ತೆ ಇನ್ನು ಯಾರಾದ್ರೂ ಇದಾರ ಅನ್ನುವಂಥ ನಿಟ್ಟಿನಲ್ಲಿ ನೋಡುವಂತ ನಿಟ್ಟಿನಲ್ಲಿ ತನಿಖೆಯನ್ನು ಮುಂದುವರಿಸಿದ್ದಾರೆ. ಸೊ ಆ ತನಿಖೆ ಮುಂದುವರಿಯುತ್ತೆ. ಈಗ ಸದ್ಯಕ್ಕೆ ಕೋರ್ಟ್ ಕೆಲವೇ ಹೊತ್ತಿನಲ್ಲಿ ಇವ್ರನ್ನ ಅಂದ್ರೆ ವಶಕ್ಕೆ ನೀಡುವಂತ ಕೆಲಸಗಳನ್ನ ಮಾಡ್ತಾರೆ. ಸೊ ಅದು ಸುಮಾರು ಒಂದು 3 ದಿನ ಕೊಡ್ತಾರ, 4 ದಿನ ಕೊಡ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿರುವಂತಹದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ರಮೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಜೈಲಿನ ಒಳಗಿನ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆಗಳು ಅನೇಕ ಬಾರಿ ಬಂದಿದೆ. ಯಾವುದೋ ರೌಡಿ ಶೀಟರ್ಗೆ, ಯಾವುದೋ ಆರೋಪಿಗೆ ಸಹಾಯ ಹೋಗುತ್ತೆ, ಮೊಬೈಲ್ ಹೋಗುತ್ತೆ, ಅಗತ್ಯ ವಸ್ತುಗಳನ್ನ ತಲುಪಿಸ್ತಾರೆ ಅಂತ. ಆದ್ರೆ ಜೈಲಿನ ಒಳಗಡೆ ಇರುವಂತ ಮೋಸ್ಟ್ ವಾಂಟೆಡ್ ಉಗ್ರ ಟಿ ನಾಸೀರ್ ಹಲವು ಪ್ರಕರಣಗಳಲ್ಲಿ ಉಗ್ರ ಕೃತ್ಯಗಳಲ್ಲಿ ಭಾಗಿಯಾದಂತಹ ಈತನಿಗೆ ಸಹಾಯ ಮಾಡೋದು, ಆತನಿಗೆ ಬೆಂಬಲವಾಗಿ ನಿಲ್ಲೋದು ಅಂದ್ರೆ ಅದು ದುರಂತ. ಅದು ಕೂಡ ಒಬ್ಬ ಪೊಲೀಸ್ ಆಫೀಸರ್ ASI ಚಂದ್ ಪಾಷಾ NIA ಅಧಿಕಾರಿಗಳು ಅರೆಸ್ಟ್ ಮಾಡಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.